ಸರ್ ಇನ್ನು ಯಾರು ಬಂದಿಲ್ವಲ್ಲ, ಬಿಟ್ ಶುರು ಮಾಡ್ಬೋದಲ್ವಾ ನಾವು? ಸಾರಿ ಸರ್, ಟೈಮ್ ಇನ್ನೂ ಆಗಿಲ್ಲ. ಅದು ಅಲ್ಲದೆ ನಿಮ್ಮನ್ ಬಿಟ್ಟು ಬೇರೆ ಯಾರು ಬಿಡ್ ಮಾಡಲ್ಲ ಅಂತಿತ್ತು. ಆದ್ರೆ ಇನ್ನೊಬ್ರು ಬಿಡ್ ಮಾಡಕ್ಕೆ ಬರ್ತಾ ಇದ್ದಾರೆ ಸರ್. ನೀವು ಗೋವಿಂದ ಅಂತ ಸರ್ ಅವ್ರ ಹೆಸರು. ಗೋವಿಂದ सक्सेना को टक्कर देने वाला ये ಗೋವಿಂದ कौन है? ನಮಗೂ ಯಾರು ಅಂತ ಗೊತ್ತಿಲ್ಲ ಸರ್, ಬಂದ್ಮೇಲೆ ನೋಡ್ಬೇಕು. ನಿಮ್ಮ ಸಮಸ್ಯೆನ ನೀವೇ ಸರಿ ಮಾಡ್ಕೋತೀರಾ ಅಂತ ನಮ್ಮ ಪಾಡಗ್ ನಾವು ಅಲ್ಲಿ ನಿಂತಿದ್ವಿ. ನೀವಂತೂ ನಿಮ್ಮ ಸಮಸ್ಯೆನ ಸರಿ ಮಾಡ್ಕೊಳ್ಳಿಲ್ಲ. ಅದಕ್ಕೆ ಪ್ರಕೃತಿನೇ ಸರಿ ಮಾಡು. ವಾಯುದೇವ ನಿಮ್ ಡಿವೋರ್ಸ್ ಪೇಪರ್ನ ಅಗ್ನಿದೇವಂಗ್ ಕೊಟ್ಟ, ಅವನು ಅದನ್ನ ದಹನ ಮಾಡಿದ. ಮುಕ್ಕೋಟಿ ದೇವತೆಗಳ ಹೆಸರಲ್ಲಿ ಪಂಚಭೂತಗಳ ಮಧ್ಯೆ ಅಗ್ನಿನ ಸಾಕ್ಷಿಯಾಗಿ ಇಟ್ಕೊಂಡು ಮಾಡಿರೋ ಮದುವೆನ ಒಂದು ಪೇಪರ್ ಮೇಲೆ ಸೈನ್ ಹಾಕಿ ಕೊಟ್ಬಿಟ್ರೆ ಅದು ಮದುವೆ ಎಲ್ಲ ಅನ್ಸ್ಕೊಂಡ್ಬಿಡುತ್ತಾ? ಅದನ್ನ ನೋಡ್ಕೊಂಡು ಪಂಚಭೂತಗಳು ಸುಮ್ಮನೆ ಇರುತ್ತೆ ಅನ್ಕೊಂಡಿದ್ದೀರಾ? ಅದಕ್ಕೆ ಈ ತರ ಗಾಳಿ ಬೀಸಿದ್ದು ಆ ಕಾಗದ ಹರ್ಕೊಂಡೋಗಿ ನೇರವಾಗಿ ಅಗ್ನಿಗೆ ಬಿದ್ದಿದ್ದು. ಈಗ್ಲಾದ್ರೂ ಆ ದೇವ್ರಿದಾನೆ ಅಂತ ಒಪ್ಕೋತೆ ತಂಗಿ? ನಿಮ್ಮಿಬ್ರಿಗೂ ಆ ದೇವ್ರ ಶಕ್ತಿ ಏನು ಅಂತ ಅರ್ಥ ಆಗಿದೆ ಅನ್ಸುತ್ತೆ. ಹಾಗೆ ಅಂತ ಊರಲ್ಲಿ ಯಾರು ಡಿವೋರ್ಸೇ ಆಗಲ್ವಾ ಅಂತ ಮಾತ್ರ ಕೇಳ್ಬೇಡಿ, ಆಗತ್ತೆ. ಅದು ದಂಪತಿಗಳ ಮನಸ್ಸು ಹೊಂದಾಣಿಕೆ ಇಲ್ಲದೆ ಇದ್ದಾಗ, ಅವರಿಬ್ರು ನಡುವೆ ಪ್ರೀತಿ ಇಲ್ಲದೆ ಇದ್ದಾಗ. ಅವರಿಬ್ರು ಒಟ್ಟಿಗೆ ಇದ್ಕೊಂಡು ಮೂರೊತ್ತು ಕಿತ್ತಾಡಿ ಜೀವನ ಹಾಳು ಮಾಡ್ಕೊಳ್ಳೋಕ್ಕಿಂತ ಪರಸ್ಪರ ಮಾತಾಡ್ಕೊಂಡು ದೂರ ಇದ್ದು ನೆಮ್ಮದಿಯಾಗಿರೋಣ ಅಂತ ಡೈವರ್ಸ್ ತಗೋತಾರೆ. ಅದು ಓಕೆ. ಆದ್ರೆ ನಿಮ್ಮಿಬ್ರು ವಿಷಯದಲ್ಲಿ ಹಾಗಲ್ವಲ್ಲ. ನೀವಿಬ್ರು ಒಬ್ರ ಮೇಲೆ ಒಬ್ರು ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ. ಒಬ್ರನ್ನ ಬಿಟ್ರೆ ಇನ್ನೊಬ್ರು ಬದುಕೇ ಇಲ್ಲ ಅನ್ನೋಷ್ಟು ಜೀವನ ಇಟ್ಕೊಂಡಿದ್ದೀರಾ. ಹಿಂಗಿರುವಾಗ ಬೇರೆ ಯಾರಿಗೋಸ್ಕರನೋ ನಿಮ್ ಜೀವನಗಳನ್ನೇ ತ್ಯಾಗ ಮಾಡಕ್ ಹೊರಟ್ರೆ ನೀವು ನಂಬಿರೋ ದೇವರು ನಿಮ್ಮನ್ನ ದೂರ ಆಗಕ್ ಬಿಟ್ಬಿಡ್ತಾನ? ಝಾನ್ಸಿ, ನಾನು ಅವಾಗ್ಲೇ ಹೇಳ್ದೆ ಅಲ್ವಾ, ಈ ದೇವ್ರು ತುಂಬಾ ಪವರ್ಫುಲ್ ಅಂತ. ಇವಾಗ ನಮ್ ಕಣ್ ಮುಂದೆ ನಡೆದಿರೋ ಘಟನೆನೆ ಅದಕ್ಕೆ ಸಾಕ್ಷಿ. ಮನುಷ್ಯ ನಾವುಗಳೇ ನಮಗ್ ಸಿಕ್ಕಿರೋದು ವರನ ಶಾಪನ ಅಂತ ಅರ್ಥ ಮಾಡ್ಕೊಳ್ದೆ ಇರೋವಾಗ ಆ ದೇವ್ರ ತಾನೇ ಏನ್ ಮಾಡ್ತಾನೆ? ಝಾನ್ಸಿ ಮೇಡಮ್, ನೀವು ನನ್ನ ಪಾಲಿಗೆ ಸಿಕ್ಕಿರೋ ವರ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಆ ಅದೃಷ್ಟನ ನನ್ನ ಕೈಲಿಂದ ಉಳಿಸ್ಕೊಳಕ್ ಆಗದೆ ಇರೋ ಅಂತ ನತ ಅದೃಷ್ಟವಂತ ನಾನು. ನೀವು ನನ್ನ ಪಾಲಿಗೆ ಸಿಕ್ಕಿರೋ ವರ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಆ ಅದೃಷ್ಟನ ನನ್ನ ಕೈಲಿಂದ ಉಳಿಸ್ಕೊಳಕ್ ಆಗದೆ ಇರೋ ಅಂತ ನತ ಅದೃಷ್ಟವಂತ ನಾನು. ಈಗಂಥದ್ದೇನು ಆಗ್ಬಾರ್ದು ಆಗಿಲ್ಲ ರಾಘವ್ರೆ. ಮನುಷ್ಯ ನೀನ್ ತಗೊಂಡಿರೋ ನಿರ್ಧಾರ ಸರಿ ಇಲ್ಲ ಅಂತ ಭಗವಂತ ಹೇಳಾಗಿದೆ. ಈಗ ನೀನ್ ಮನೆಗೆ ಹೋಗಿ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ. ಆದಷ್ಟು ಬೇಗ ನಿರ್ಧಾರ ಹೇಳು. ಯಾಕಂದ್ರೆ ಸಮಸ್ಯೆ ಮಾತ್ರ ನಿಮ್ದಲ್ಲ, ಬದುಕು ಕೂಡ ನಿಮ್ದೆ. ಹೌದು ರಾಘು, ರಾಮಾಚಾರ್ಯ ಹೇಳೋದ್ ಸರಿ. ನೋಡಿ ರಾಘು, ನೀವು ತಗೊಳ್ಳೋ ಒಳ್ಳೆ ನಿರ್ಧಾರಕ್ಕೋಸ್ಕರ ನಾನು, ಚಾರು ಮೇಡಮ್ಮು, ಮುಖ್ಯವಾಗಿ ಝಾನ್ಸಿ ಅವರು ಕಾಯ್ತಾ ಇರ್ತೀವಿ. ಝಾನ್ಸಿ, ಬಾ ಹೋಗೋಣ. ಸರಿಯಾದ ನಿರ್ಧಾರ ತಗೊಳ್ಳಿ. ವಾವ್, ನೈಸ್ ಕಾಫಿ. ಅಲ್ಲ ಮೇಡಮ್, ಪ್ರಪಂಚದಲ್ಲಿ ಏನಾಗ್ತಿದೆ ಅನ್ನೋದನ್ನ ತಿಳ್ಕೊಳ್ಳದೆ ಒಳ್ಳೆ ಎಮ್ಮೆ ಕಲ್ಗೋಚನ ಅಲ್ಲ, ಈ ಕಾಫಿನ ಈ ರೇಂಜ್ಗೆ ಎಂಜಾಯ್ ಮಾಡ್ಕೊಂಡು ಕುಡಿತಾ ಇದೀರಲ್ಲ, ಅಲ್ಲಿ ಏನಾಗಿದೆ ಅಂತ ನಿಮ್ಗೆ ಗೊತ್ತಾ? ಏನಾಗಿದೆ? ಅಲ್ಲ ರೋಸ್, ನಿಮ್ಮ ಗಂಡ ಸಂಪಾದನೆ ಮಾಡಿರೋ ಅವರ ಮೊದಲನೇ ಆಸ್ತಿ, ಅವರ ಪಾಲಿನ ಇಂಪಾರ್ಟೆಂಟ್ ಆಸ್ತಿ ಅಲ್ಲಿ ಹರಾಜು ಬಂದು ಕುಂತಿದೆ. ಓ, ಇಸ್ ಇಟ್? ಇದೇನ್ ರೋಸ್ ಇಷ್ಟೊಂದು ಕೂಲಾಗಿ ಕೇಳ್ತಾ ಇದೀರಿ? ಜಿಕೆ, ಅದ್ ನನ್ಗೂ ಗೊತ್ತು. ಏನ ನಿಮ್ಗೆ ಗೊತ್ತಾ?
ಗೊತ್ತಿದ್ದು ಇಷ್ಟು ಕೂಲ್ ಆಗಿದ್ದೀರಾ? ಹೌ ಕ್ಯಾನ್ ಇಟ್ ಪಾಸಿಬಲ್? ಯಾ ಹರಾಜಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಒಬ್ರೇ. ಆ ಒಬ್ರು ಯಾರು ಅಂತ ಗೊತ್ತಾ? ಯಾರು? ನಮ್ ನವದೀಪ್. ಹೌದಾ? ಹೌದು. ಹೋ ಹಾಗಿದ್ರೆ ಒಂದು ಪ್ರಾಪರ್ಟಿ ಸಕ್ಸೇನಾ ಕೈಗೆ ಹೋಗ್ಬಿಡುತ್ತೆ ಅಲ್ವಾ? ಹೋಗ್ಲಿ ಬಿಡು, ಅದು ನವದೀಪ್ ಹೋದ್ರೇನು ನಮ್ಮ ಹತ್ರ ಇದ್ರೇನು ಎಲ್ಲ ಒಂದೇ ತಾನೆ. ಹೆಂಗೆ? ದಡ್ಡ, ನವದೀಪ್ ಹರಾಜಲ್ಲಿ ಪ್ರಾಪರ್ಟಿ ತಗೊಂಡ್ರೆ ಅದ್ ಯಾರಿಗ್ ಸೇರುತ್ತೆ? ಯಾರಿಗೆ? ಅವನೊಬ್ನೇ ಮಗ ವಿವೇಕ್ ಸೇರುತ್ತೆ. ಹೌದು, ಆ ವಿವೇಕಕ್ಕೆ ಸೇರುತ್ತೆ. ವಿವೇಕ್ ನ ಮದ್ವೆ ಆಗ್ತಾ ಇರೋದು ಯಾರು? ಯಾರು? ನನ್ ಬೇಬಿ ಚಾರು. ನನ್ ಬೇಬಿ ಮದ್ವೆ ಆಗಿ ಅವ್ರ ಮನೆಗ್ ಸೊಸೆ ಆಗಿ ಹೋದ್ರೆ ಆ ಪ್ರಾಪರ್ಟಿ ಎಲ್ಲ ನನ್ ಬೇಬಿದೆ ತಾನೆ. ಓಹೋ, ತಾವು ಹಂಗ ಬರ್ತಾ ಇದೀರಾ. ಒಟ್ನಲ್ಲಿ ಆ ಒಂದು ಪ್ರಾಪರ್ಟಿ ನಿಮ್ ಮಗಳು ಮತ್ತೆ ಅಳಿಯನಿಗೆ ಸೇರುತ್ತೆ ಅಂತ ಹೇಳ್ತಾ ಇದೀವಿ ಏನಿ? ಎಸ್. ಹೌದೌದೌದು. ಇಷ್ಟೆಲ್ಲ ಆದ್ಮೇಲೆ ಆ ಒಂದು ಪ್ರಾಪರ್ಟಿ ನಿಮ್ ಮಗಳು ಮತ್ತೆ ಅಳಿಯನಿಗೆ ಕನ್ಫರ್ಮ್ ಆಗಿ ಸೇರುತ್ತೆ ಬಿಡಿ. ಅದು ನನ್ನ ಮಗಳು ನನ್ನ ಅಳಿಯನಿಗೆ ಸೇರಿ ಪ್ರಾಪರ್ಟಿ. ಅಯ್ಯೋ, ನೀವು ಅಂದ್ಕೊಂಡಿರೋ ಅಳಿಯ ಆ ವಿವೇಕ್, ನಾನ್ ಹೇಳ್ತಾ ಇರೋ ಅಳಿಯ ರಾಮಾಚಾರಿ. ಹೌದೌದೌದು, ಸೇರುತ್ತೆ ಕನ್ಫರ್ಮ್ ಆಗಿ. ಝಾನ್ಸಿ, ಪ್ರೀತಿಸ್ತವರು ದೂರ ಆಗ್ಬೋದು, ಆದ್ರೆ ಮದ್ವೆ ಆಗಿ ಪ್ರೀತಿಸ್ತಾ ಇರೋ ಗಂಡ ಹೆಂಡತಿನ ದೂರ ಮಾಡೋ ಶಕ್ತಿ ಯಾವ ದೇವ್ರಿಗೂ ಇಲ್ಲ. ದೇವ್ರಿಗ ಆ ಶಕ್ತಿ ಇಲ್ಲ, ಅದಕ್ಕೆ ತಾನೆ ಮನುಷ್ಯರಿಗತ್ತ ಶಕ್ತಿ ಕೊಟ್ಟಿರೋದು. ಇಷ್ಟಕ್ಕೆ ಎಲ್ಲ ಮುಗೀತು ಅಂತ ಯಾಕೆ ಅನ್ಕೋತೀಯ ತಂಗಿ? ಸಂತೋಷದ ದಿನಗಳು ನಿನಗೆ ಸಿಗ್ಬೇಕು ಅಂದ್ರೆ ಕಷ್ಟದ ದಿನಗಳನ್ನೂ ನೀನ್ ದಾಟ್ಬೇಕಲ್ವಾ? ಈಗ ನಾವು ರಾಘು ಹತ್ರ ಮಾತಾಡ್ಕೊಂಡು ಬಂದಿದೀವಲ್ವಾ, ಒಂದ್ ಪಾಸಿಟಿವ್ ರೆಸ್ಪಾನ್ಸಸ್ ಸಿಗುತ್ತೆ. ನೀನ್ ತಲೆ ಕೆಡ್ಸ್ಕೊಬೇಡ. ಬಿಡಿ ಅಣ್ಣ, ಬೇರ್ ಸುಟ್ಟು ಹೋದ್ಮೇಲೆ ಗಿಡ ಚಿಗುರುತ್ತೆ ಅನ್ನೋದು ಆ ಕ್ಷಣಕ್ ಮಾತ್ರ ಸಮಾಧಾನ ಕೊಡುತ್ತೆ ಅಲ್ವಾ ಅಣ್ಣ? ನೋಡು ತಂಗಿ, ನಾವೀಗ ಏನು ಮಾತಾಡಿದ್ರು ನಿನ್ ಮನ್ಸಿಗೆ ಅದು ತಟ್ಟಲ್ಲ. ಆದ್ರೆ ಒಂದು ವಿಷಯ ತಿಳ್ಕೊ, ಆ ದೇವ್ರು ಕೆಟ್ಟವ್ರಿಗೆ ಒಳ್ಳೇದ್ ಮಾಡ್ತಾನೆ, ಆದ್ರೆ ಒಳ್ಳೆಯವ್ರಿಗೆ ಯಾವತ್ತೂ ಕೆಟ್ಟದ್ ಮಾಡಲ್ಲ. ಆ ನಂಬಿಕೆಯಲ್ಲೇ ನಾವು ಬದುಕ್ತಾ ಇದೀವಿ, ನೀನು ಬದುಕು, ಸರಿನಾ? ಆಮೇಲೆ ಒಂದ್ ನಿಮಿಷ, ಮುರಾರಿ ಹೇಳು. ಮುರಾರಿ, ಎಲ್ಲಿದ್ಯೋ ನೀನೀಗ? ಈಗ ದೇವಸ್ಥಾನದಿಂದ ನಾನು, ಚಾರು ಮೇಡಮ್, ಝಾನ್ಸಿ ಅವರು ಮನೆ ಕಡೆ ಬರ್ತಾ ಇದೀವಿ. ಸರಿ, ನೀನ್ ಯಾಕೆ ಸೀರಿಯಸ್ ಆಗಿದ್ಯಾ? ಅದು ಇವತ್ತು ಅಕ್ಕಿಯವ್ರ ಅಪ್ಪನ ಆಸ್ತಿನ ಹರಾಜಾಗ್ತಾ ಇದಾರೆ ಕಣೋ. ಹೌದಾ? ಎಲ್ಲೋ? ಅದು ಅಕ್ಕಿಯವ್ರ ಅಪ್ಪನ ಆಫೀಸು ಮತ್ತೆ ಮನೆ ಇದೆಯಲ್ಲ, ಅಲ್ಲಿ ಹರಾಜ್ ಕೂಗಕ್ಕೆ ಯಾರು ಬರ್ತಾ ಇಲ್ಲಂತೆ. ಆ ಸಕ್ಸೇನ ಮಾತ್ರ ಇದಾನಂತೆ. ಎಲ್ಲ ಆಸ್ತಿನೂ ಅವನ್ಗೆ ಹೋಗ್ಬಿಡುತ್ತೆ ರಾಮಾಚಾರಿ, ಏನಾದ್ರೂ ಮಾಡೋ. ಸರಿ, ಈಗ ಎಷ್ಟೊತ್ತು ಖರಾಜು? 4 ಗಂಟೆಗಂತೆ. ಸರಿ ಆಯ್ತು, ಆಮೇಲೆ ಫೋನ್ ಮಾಡ್ತೀನಿ ತಡಿ. ಏನ್ ಮಾಡ್ತಾನೆ ಏನೋ, ರಾಕ್ಷಸರು ದಿನ ದಿನ ಗೆಲ್ತಾನೆ ಇದ್ದಾರೆ, ಒಳ್ಳೆಯವ್ರು ಮಾತ್ರ ಯಾವಾಗ್ಲೂ ಸೋಲ್ತಾನೆ ಇರ್ತಾರೆ. ದೇವ್ರೆ, ಒಳ್ಳೆಯವ್ರಿಗೆ ಯಾವ್ದಾದ್ರೂ ಒಂದ್ ರೂಪದಲ್ಲಿ ಸಹಾಯ ಮಾಡಪ್ಪ. ಏನಾಯ್ತು ರಾಮಾಚಾರಿ? ದೊಡ್ಡ ಪ್ರಾಬ್ಲಮ್ ಆಗಿದೆ ಮೇಡಮ್. ಏನ್ ಪ್ರಾಬ್ಲಮ್? ನಿಮ್ ತಂದೆಯವ್ರ ಮೊದಲನೇ ಆಫೀಸು ಮನೆ ಇವತ್ತೇ ಹರಾಜಾಗ್ತಾ ಇದ್ದಾರಂತೆ. ಆದ್ರೆ ಅದನ್ನ ತಗೊಳಕ್ಕೆ ಆ ಹರಾಜಿಗೆ ನವದೀಪ್ ಬಿಟ್ಟು ಯಾರು ಹೋಗ್ತಾ ಇಲ್ವಂತೆ. ಈ ವಿಷಯ ನಮಗ್ ಗೊತ್ತಿದ್ರು ಡೇಟ್ ಇವತ್ತೇ ಅನ್ನೋದನ್ನ ಮರ್ತ್ಬಿಟ್ವಿ. ಅಲ್ದೆ ಅದು ನಿಮ್ ತಂದೆಯವ್ರ ಮೂಲ ಆಸ್ತಿ, ಅವ್ರ ಬದುಕ್ ಶುರು ಮಾಡಿದ್ದೆ ಅಲ್ಲಿಂದಲ್ವಾ? ಅದೀಗ ಆ ದುಷ್ಟ ನವದೀಪ್ ಕೈಗೆ ಸೇರುತ್ತೆ ಅನ್ನೋ ಯೋಚನೆ ಮಾಡಿದ್ರೆ ಬೇಸರ ಆಗುತ್ತಲ್ಲ. ಬೇರೆಯವ್ರ ಹೆಸರಲ್ಲಿ ಬಿಡ್ ಮಾಡ್ಬೇಕು ಅಂತ ನಾವ್ ಯೋಚನೆ ಮಾಡಿದ್ವಿ, ಆದ್ರೆ ಇವಾಗ ಏನ್ ಮಾಡೋದು? ಬಿಡ್ ಮಾಡೋದ್ ಸರಿ ಮೇಡಮ್, ಆದ್ರೆ ದುಡ್ಡು ಯಾರು ಕೊಡ್ತಾರೆ? 1-2 ರೂಪಾಯಿ ಅಲ್ಲ, 100 ಕೋಟಿ ಬೇಕು. ಇವಾಗ ಏನ್ ಮಾಡೋದು ರಾಮಾಚಾರಿ? ನಿಮ್ಗೂ ಗೊತ್ತಾಗ್ತಿಲ್ಲ ಮೇಡಮ್. ಒಂದ್ ದಾರಿ ಇದೆ. ಏನದು? ಅಮೌಂಟ್ನಂತೂ ಸಂಜೆ ಅಷ್ಟರಲ್ಲಿ ರೆಡಿ ಮಾಡೋದು ನಮಗ್ ಕಷ್ಟ. ಆದ್ರೆ ಏನಾದ್ರು ಮಾಡಿ ಅವ್ರು ಬರೋ ದಾರಿಲಿ ಅವ್ರ ಬಿಡ್ಡಿಗೆ ಬರೋದನ್ನ ತಡಿಬೇಕು. ಅದಕ್ಕೆ ನೀವು ಆ ವಿವೇಕ್ನ ಮತ್ತೆ ಬಕ್ರ ಮಾಡ್ಬೇಕು, ಅಥವಾ ಅಷ್ಟು ದುಡ್ಡನ್ನ ಅವನ ಕಡೆಯಿಂದಾನೇ. ಬೇಡ ರಾಮಾಚಾರಿ, ಅವನ್ ಮುಂದೆ ನನ್ಗೆ ನಾಟಕ ಮಾಡೋಕೆ ಇಷ್ಟ ಆಗಲ್ಲ. ಇಲ್ಲಿವರೆಗೂ ಬಯಸಿದ್ದು ಆಗಿದೆ, ಇರೋದು ಆಗಿದೆ. ಆ ಪಾಪಿಗೆ
ನನ್ ಡ್ಯಾಡ್ ಆಸ್ತಿ ಸಿಗದೆ ಇರ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊಳತ್ ಬಿಟ್ರೆ ಬೇರೇನೋ ಮಾಡೋಕ್ಕಾಗಲ್ಲ. ಸಾಬ್ ಇನ್ನು ಯಾರು ಬಂದೇ ಇಲ್ಲ, ಚೇರ್ಸ್ ಎಲ್ಲ ಖಾಲಿ ಇದೆ. देखो वरुण, ये 1000-2000 का डील नहीं है, करोड़ करोड़ का डील है. ऐसा डील करने आए तो दिल गट्टी इरಬೇಕು ಅಂತವರೇ ಈ ಆಕ್ಷನ್ಗೆ ಬರೋದು. जैसे मैं हूँ और मेरे जैसा लोग पूरे शहर में ತುಂಬಾ ಕಡಿಮೆ. ಅಲ್ಲ ಡ್ಯಾಡ್, ಹಮ್ಕೋ ಚೋಡ್ಕೆ ಯಾರು ಬಂದಿಲ್ಲ ಅಂದ್ರೆ? ಬಂದಿಲ್ಲ ಅಂದ್ರೆ ज्यादा से ज्यादा क्या होगा? गवर्नमेंट जो फेक फिक्स किया है ಅದಕ್ಕಿಂತ ಜಾಸ್ತಿ ಕೊಟ್ಟು ಪ್ರಾಪರ್ಟಿ ಹಮಾರಾ ಹೋ ಜಾಯೇಗಾ. ಅಂದ್ರೆ ನಮ್ಮನ್ ಬಿಟ್ಟು ಯಾರು ಬರಲ್ಲ ಅಂತೀರಾ? ಮತ್ತೆ 100 crores ಲೇಕೆ ಕೋನ್ ಆಯೇಗಾ? ಬಂದ್ರು ನಮ್ಮ ಆದ್ಮಿ ಲೋಗ್ ಅವನ್ಗೆ ಥ್ರೆಟನ್ ಮಾಡಿ ಇಲ್ಲಿಂದ ಕಳ್ಸ್ಬಿಡ್ತಾರೆ ಅಷ್ಟೇ. ಸರ್ ಇನ್ನು ಯಾರು ಬಂದಿಲ್ವಲ್ಲ, ಬಿಟ್ ಶುರು ಮಾಡ್ಬೋದಲ್ವಾ ನಾವು? ಸಾರಿ ಸರ್, ಟೈಮ್ ಇನ್ನೂ ಆಗಿಲ್ಲ. ಅದು ಅಲ್ಲದೆ ನಿಮ್ಮನ್ ಬಿಟ್ಟು ಬೇರೆ ಯಾರು ಬಿಡ್ ಮಾಡಲ್ಲ ಅಂತಿತ್ತು. ಆದ್ರೆ ಇನ್ನೊಬ್ರು ಬಿಡ್ ಮಾಡಕ್ಕೆ ಬರ್ತಾ ಇದ್ದಾರೆ ಸರ್. ಕೋನ್ ಹೈ? ಗೋವಿಂದ ಅಂತ ಸರ್ ಅವ್ರ ಹೆಸರು. गोविंदा, ये सक्सेना को टक्कर देने वाला ये गोविंदा कौन है? ನಮಗೂ ಯಾರು ಅಂತ ಗೊತ್ತಿಲ್ಲ ಸರ್, ಬಂದ್ಮೇಲೆ ನೋಡ್ಬೇಕು. ಅಲ್ಲರೆ ಈಗ ಅವ್ನು ಬರ್ತಾನಂತ ಗ್ಯಾರಂಟಿ ಇಲ್ಲ. ಥೋड़ा ದೇರ್ ವೆಯ್ಟ್ ಕರೆಂಗೆ. ಬಂದಿಲ್ಲ ಅಂದ್ರೆ ಬಿಡ್ ಅನ್ನ ಕ್ಲೋಸ್ ಮಾಡಿ ನಮ್ ಕೊಟ್ಟು ಹೋಗ್ತಾರೆ ಅಷ್ಟೇ. ವರುಣ್, ಇನ್ನೆಷ್ಟು ಟೈಮ್ ಇದೆ? ಸಾಬ್ ಇನ್ನೊಂದು 20 ನಿಮಿಷ ಇದೆ. 20 ಮಿನಿಟ್ ನೋಡೋಣ. ಈ ಜಯಶಂಕರ್ ಪ್ರಾಪರ್ಟಿ ಯಾವುದೇ ಗೋವಿಂದ ಬಂದ್ರು ನಂಗೆ ಸೇರತ್ತೆ.